ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯಗಳನ್ನ ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ತಿಮೋಥಿಯನಿಗೆ ಈ ರೀತಿಯಾಗಿ ಬರೀತಾ ಇದ್ದಾನೆ. ಹಣದಾಸೆ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಹಣದಾಸೆಯಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ಏಟುಗಳು ತಿನ್ನುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯಾವಾಗಲೂ ಹಣ 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 ಎಂಬುದಾಗಿ ಅದರ ಹಿಂದೆ ನಾವು ಓಡುತ್ತಾ ಇದ್ದೇವಾ? ಹಣದ ಆಸೆಗೆ ಒಳಗಾಗಿ ನಮ್ಮ ಜೀವಿತವನ್ನು ನಾವು ಜೀವಿಸುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ, ಉಡುಗೆ, ತೊಡುಗೆ, ನಮಗೆ ಇರುವುದಕ್ಕಾಗಿ ಒಂದು ಉತ್ತಮ ಮನೆ, ಇದು ಇದ್ದರೆ ಸಾಕು. ಅದಕ್ಕಿಂತ ಹೆಚ್ಚಾಗಿ ನಾವು ಹಣ ಸಂಪಾದನೆ ಮಾಡುತ್ತಾ ಈ ಲೋಕದಲ್ಲಿ ನಮ್ಮ ಜೀವಿತವನ್ನು ಜೀವಿಸುವಾಗ ಅದು ಹಣದ ಆಸೆಗೆ ನಾವು ಒಳಗಾಗಿ ಜೀವಿಸುವಂತವರಾಗಿದ್ದೇವೆ. ಹಣದ ಆಸೆಗೆ ಒಳಗಾಗಿ ಜೀವಿಸುವಾಗ ಅನೇಕ ಕೆಟ್ಟ ಆಲೋಚನೆಗಳು ಬರುತ್ತವೆ. ನನ್ನಲ್ಲಿ ಹಣ ಇದೆ, ನಾನು ಈ ರೀತಿಯಾಗಿ ಬದುಕಬೇಕು, ನಾನು ಏನೋ ಒಂದು ಮಾಡಬೇಕು ಎಂಬುದಾಗಿ ಅನೇಕ ಕೆಟ್ಟ ಆಲೋಚನೆಗಳು ಬರುವಂತದ್ದಾಗಿದೆ. ಹಣದ ಹಿಂದೆ ನಾವು ಓಡುವಾಗ ಕ್ರಿಸ್ತ ನಂಬಿಕೆಯನ್ನು ಕಳೆದುಕೊಳ್ಳುವಂತವರಾಗಿದ್ದೇವೆ. ಮತ್ತು ಹಣದ ಹಿಂದೆ ಓಡುವಾಗ ಈ ಲೋಕದವರಿಂದ ಅನೇಕ ಮಾತುಗಳು ನಾವು ಅನಿಸಿಕೊಳ್ಳುವಂತವರಾಗಿದ್ದೇವೆ. ಅನೇಕ ಏಟುಗಳು ನಾವು ತಿನ್ನುವಂತವರಾಗಿದ್ದೇವೆ. ಹಣದ ಆಸೆ ಎಷ್ಟು ಕೆಟ್ಟದೆಂಬುದಾಗಿ ನೋಡುವಾಗ ಸ್ನೇಹ ಸಂಬಂಧವು ಕೂಡ ಅದು ಮುರಿದು ಹಾಕುವಂತದಾಗಿದೆ. ಕುಟುಂಬದ ಜೀವಿತದಲ್ಲಿ ನೋಡುವಾಗ ಗಂಡ ಹೆಂಡತಿಯರನ್ನು ಬೇರೆ ಮಾಡುವಂತದಾಗಿದೆ. ಮಕ್ಕಳ ವಿಷಯದಲ್ಲಿ ನೋಡುವಾಗ ತಂದೆ ತಾಯಿಯನ್ನು ದೂರ ಮಾಡುವಂತದಾಗಿದೆ. ಹಣ ಎಂಬುದಾಗಿ ನೋಡುವಾಗ ಅನೇಕ ರೀತಿಯಾದಂತಹ ಮನಸ್ತಾಪಗಳನ್ನು ತಂದಿಡುವಂತದಾಗಿದೆ. ನಾವು ಈ ಲೋಕದಲ್ಲಿ ಒಂದು ಉದಾಹರಣೆ ನೋಡುವಾಗ ಒಂದು ಕುಟುಂಬದವರು ಅವರು ಯಾವಾಗಲೂ ಕೆಲಸ ಮಾಡುತ್ತಾರೆ. ಕುಟುಂಬದ ಯಜಮಾನರು ಕೂಡ ಯಾವಾಗಲೂ ಕೆಲಸ ಮಾಡುತ್ತಾರೆ. ಆದರೆ ಅವರು ಕುಟುಂಬದ ಯಜಮಾನರು ಆತ್ಮಿಕ ರೀತಿಯಲ್ಲಿ ಸತ್ಯವೇದ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಬಲವಾಗಿದ್ದಾರೆ. ಮನೆಯ ಯಜಮಾನಿ ರಾತ್ರಿ ಹಗಲು ಎನ್ನದೆ ಕೆಲಸ ಮಾಡುತ್ತಾ ಹಣದ ಹಿಂದೆ ಓಡುತ್ತಾ ತನ್ನ ಕುಟುಂಬಕ್ಕೆ ಸಮಯವನ್ನು ಕೊಡದೆ, ಸಭೆಗೆ ಬರದೆ, ಯೇಸು ಕ್ರಿಸ್ತನ ನಂಬಿಕೆಯಿಂದ ದೂರ ಹೋಗಿ ಲೋಕದ ಜೀವಿತವನ್ನು ಜೀವಿಸುತ್ತಾ ಅನೇಕ ರೀತಿಯಾದಂತ ನೋವು, ದುಃಖ, ವೇದನೆ ಕುಟುಂಬ ಅನುಭವಿಸುತ್ತಾ ಇದೆ. ಹಣದ ಹಿಂದೆ ಓಡುವಾಗ ನೆಮ್ಮದಿ ಇರುವಂತದ್ದಲ್ಲ. ಯಾವಾಗಲೂ ಹಣ 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 ಎಂಬುದಾಗಿ ಅದರ ಹಿಂದೆ ಓಡುವಾಗ ಯೇಸು ಕ್ರಿಸ್ತನಿಂದ ದೂರವಾಗಿ ಹೋಗುವಂತವರಾಗಿದ್ದೇವೆ. ಮತ್ತು ಹಣದ ಹಿಂದೆ ಓಡುವಾಗ ಈ ಲೋಕದ ಜನರಿಂದ ನಾವು ಮಾತುಗಳು ಕೇಳಿಸಿಕೊಳ್ಳುವಂತವರಾಗಿದ್ದೇವೆ. ಹಣದ ಆಸೆಯಿಂದ ಅದು ಕೆಟ್ಟ ಮಾರ್ಗಕ್ಕೆ ನಡೆಸುತ್ತದೆ ಎಂಬುದಾಗಿ ನೋಡುವಾಗ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದ ಹಾಗೆ ಅನೇಕ ರೀತಿಯಾದಂತಹ ಮನಸ್ತಾಪಗಳು ಆ ಹಣದಿಂದ ಬರುವಂತದಾಗಿದೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮ ಜೀವಿತಕ್ಕೆ ಎಷ್ಟು ಹಣ ಬೇಕೋ ನಾವು ಅಷ್ಟು ಸಂಪಾದನೆ ಮಾಡುವಂತವರಾಗಬೇಕು. ಅದಕ್ಕಿಂತ ಹೆಚ್ಚಾದ ಹಣ ಸಂಪಾದನೆ ಮಾಡುವಾಗ ಅದು ಕೆಟ್ಟತನಕ್ಕೆ ಸೂಚನೆಯಾಗಿದೆ. ಮತ್ತು ಈ ಲೋಕದವರಿಂದ ಅನೇಕ ವೇದನೆಗಳು ನಾವು ಹಣದ ಹಿಂದೆ ಓಡುವಾಗ ಅನುಭವಿಸಬೇಕಾಗುತ್ತದೆ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಹಣದ ಹಿಂದೆ ಓಡುತ್ತಾ ಇದ್ದೇವಾ? ಯೇಸು ಕ್ರಿಸ್ತನ ನಂಬಿಕೆಯಲ್ಲಿದ್ದುಕೊಂಡು ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ, ನಂಬಿಕೆ, ಒಬ್ಬರನ್ನು ಸಂತೈಸುವುದು, ಒಬ್ಬರಿಗೆ ಆಧಾರವಾಗಿರುವುದು, ಆಶ್ರಯವಾಗಿರುವುದು,
ನಮ್ಮ ಜೀವಿತವಾಗಿದೆ. ನಮ್ಮ ಜೀವಿತ ಹಣದ ಆಸೆಯಿಂದ ಸಕಲ ವಿಧವಾದ ಕೆಟ್ಟತನಕ್ಕೆ ಒಳಗಾಗಿದೆ. ನಮ್ಮ ಬಳಿಗೆ ಹಣ ಇರುವಾಗ ನಾವು ಮತ್ತೊಂದು ಇನ್ನೊಂದು ಅನೇಕ ಕೆಟ್ಟ ಚಟಗಳು, ಅನೇಕ ರೀತಿಯಾದಂತ ದುಡ್ಡು ನಮ್ಮಲ್ಲಿ ಇರುವಾಗ ಬೇಡದ ಸಂಗತಿಗಳು ನಾವು ಕಲಿಯುವಂತವರಾಗಿದ್ದೇವೆ. ಬೇಡದೇ ಇರತಕ್ಕಂತ ವಿಷಯಗಳಿಗೆ ನಾವು ಹಣವನ್ನು ಖರ್ಚು ಮಾಡುವಂತವರಾಗಿದ್ದೇವೆ. ನಮ್ಮ ಜೀವಿತಕ್ಕೆ ಎಷ್ಟು ಹಣ ಬೇಕು ಅಷ್ಟಿರುವಾಗ ನಾವು ನೆಮ್ಮದಿಯಾಗಿ ಜೀವಿಸುತ್ತೇವೆ, ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಜೀವಿಸುತ್ತೇವೆ. ಒಂದು ವೇಳೆ ನಮ್ಮಲ್ಲಿ ಅಧಿಕವಾದ ಹಣ ಇರುವಾಗ ನಾವು ಹಣದ ಹಿಂದೆ ಓಡುವಾಗ ನಮ್ಮ ಜೀವಿತ ಸಕಲ ವಿಧವಾದ ಕೆಟ್ಟತನಕ್ಕೆ ಒಳಗಾಗಿ ಜೀವಿಸುವಂತವರಾಗಿದ್ದೇವೆ. ಈ ಸಕಲ ವಿಧವಾದ ಕೆಟ್ಟತನಕ್ಕೆ ಒಳಗಾದಂತ ಜನರು ಈ ಲೋಕದಲ್ಲಿ ಅನೇಕ ಜನರಿಂದ ತಿವಿಸಿಕೊಳ್ಳುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಹಣದ ಆಸೆಯಿಂದ ಸಕಲ ವಿಧವಾದ ಕೆಟ್ಟತನದಲ್ಲಿ ಬಿದ್ದವರಾಗಿ ಈ ಲೋಕದ ಜನರಿಂದ ನಾವು ತಿವಿಸಿಕೊಳ್ಳುತ್ತಾ ಇದ್ದೇವಾ? ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳೋಣ. ಯೇಸು ಕ್ರಿಸ್ತನನ್ನು ನಂಬಿದವರಾಗಿ ಆತನಲ್ಲಿ ಬಲವಾಗಿ ಇಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಒಂದು ವೇಳೆ ನಾವು ಹಣದ ಆಸೆಯಿಂದ ಸಕಲ ವಿಧವಾದ ಕೆಟ್ಟತನಕ್ಕೆ ಒಳಗಾಗಿ ಈ ಲೋಕದ ಜನರಿಂದ ನಾವು ತಿವಿಸಿಕೊಳ್ಳುತ್ತಾ ಇರುವುದಾದರೆ ಯೇಸು ಕ್ರಿಸ್ತನ ನಂಬಿಕೆಯಿಂದ ದೂರ ಹೋದಂತವರು ನಾವು ಆಗಿದ್ದೇವೆ. ನಾವು ತಂದೆಯಾದ ದೇವರನ್ನು ಅಗಲಿ ಈ ಲೋಕದಲ್ಲಿ ಜೀವಿಸುವಾಗ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟನು. ನನ್ನ ಮಗನು, ನನ್ನ ಮಗಳು ನನ್ನೊಟ್ಟಿಗೆ ಯಾವಾಗಲೂ ಇರಬೇಕೆಂಬುದಾಗಿ. ಆದರೆ ನಾವು ಈ ಲೋಕದಲ್ಲಿ ಹಣದ ಆಸೆಗೆ ಸಕಲ ವಿಧವಾದ ಕೆಟ್ಟತನಕ್ಕೆ ಒಳಗಾಗಿ ಈ ಲೋಕದ ಜನರಿಂದ ತಿವಿಸಿಕೊಳ್ಳುವುದಕ್ಕಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಆದರೆ ಯೇಸು ಕ್ರಿಸ್ತನು ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಕರುಣಿಸಿದ್ದಾನೆ, ನಮ್ಮನ್ನು ಪ್ರೀತಿಸಿದ್ದಾನೆ, ನಮ್ಮನ್ನು ರಕ್ಷಿಸಿದ್ದಾನೆ. ಅದಾಗಲೂ ಕೂಡ ನಾವು ಯೇಸು ಕ್ರಿಸ್ತನ ನಂಬಿಕೆಯನ್ನು ತೊರೆದವರಾಗಿ ಈ ಲೋಕದಲ್ಲಿ ಹಣದಾಸೆಗೆ ಒಳಗಾಗಿ ಸಕಲ ವಿಧವಾದ ಕೆಟ್ಟತನಕ್ಕೆ ಒಳಗಾಗಿ ಈ ಲೋಕದ ಜನರಿಂದ ತಿವಿಸಿಕೊಳ್ಳುತ್ತಾ ನಾವು ಜೀವಿಸುತ್ತಾ ಇದ್ದೇವೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತ ಎಂತದಾಗಿದೆ? ಹಣದ ಆಸೆ ಹಿಂದೆ ನಾವು ಹೋಗುವಾಗ ಅದು ನಮಗೆ ನಿತ್ಯ ಜೀವಕ್ಕೆ ನಡೆಸುವಂತದಲ್ಲ. ನಮ್ಮಲ್ಲಿ ಹಣ ಇರುವಾಗ ಅನೇಕ ಜನರು, ಸಂಬಂಧಿಕರು ಬರುತ್ತಾರೆ, ಸ್ನೇಹಿತರು ಬರುತ್ತಾರೆ, ಕುಟುಂಬದವರು ನಮಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಮ್ಮಲ್ಲಿ ಹಣ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮನ್ನು ತಿರಸ್ಕಾರ ಮಾಡುವಂತವರಾಗಿದ್ದಾರೆ. ನಾವು ಯೇಸು ಕ್ರಿಸ್ತನನ್ನು ನಂಬುವಾಗ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೇವೆ. ಯಾವಾಗಲೂ ಸಂತೋಷ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ ನಮ್ಮಲ್ಲಿರುವಂತದಾಗಿದೆ. ಒಂದು ವೇಳೆ ನಾವು ಯೇಸು ಕ್ರಿಸ್ತನ ನಂಬಿಕೆಯನ್ನು ತಿರಸ್ಕಾರ ಮಾಡಿ ಜೀವಿಸುವಾಗ ಈ ಲೋಕದಲ್ಲಿ ನಮ್ಮ ಜೀವಿತ ಅದು ನರಕದ ಮರಣ. ನರಕದ ಮರಣ ಯಾವ ರೀತಿಯಾಗಿ ಘೋರವಾಗಿದೆ ಎಂಬುದಾಗಿ, ಕಟಕಟನೆ ಕಡಿಯುವ ಹುಳುಗಳು ಸಾಯುವುದಿಲ್ಲ, ದಗದಗನೆ ಉರಿಯುವ ಬೆಂಕಿ ಆರುವುದಿಲ್ಲ, ಗೋಳಾಟ, ಕಿರಿಚಾಟ ನರಕದಲ್ಲಿರುವಂತದಾಗಿದೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಸಕಲ ವಿಧವಾದ ಹಣದ ಆಸೆ ಹಿಂದೆ ಓಡುತ್ತಾ ಕೆಟ್ಟತನಕ್ಕೆ ಒಳಗಾಗಿ ಈ ಲೋಕದ ಜನರಿಂದ ನಾವು ತಿವಿಸಿಕೊಳ್ಳುತ್ತಾ ಇದ್ದೇವಾ? ಯೇಸು ಕ್ರಿಸ್ತನ ನಂಬಿಕೆಯಲ್ಲಿದ್ದವರಾಗಿ ಜೀವಿಸುತ್ತಾ ನಮ್ಮ ಜೀವಿತವನ್ನು ನಾವು ಜೀವಿಸುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.